ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ? ಯುವಕರದು ಏನು ಡಿಮಾಂಡ್ ಇತ್ತು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ. ಇದು ಫಸ್ಟ್ ಡಿಮಾಂಡ್ ಅವರು ಎಕ್ಸೆಪ್ಟ್ ಮಾಡಿದಾರು. ಇದರಿಂದ ಗುರ್ತಾಗ್ತೈತಿ ಯುವಕರಿಗೆ ಎಷ್ಟು ನೋವಾಗಿದೆ ಅಂತ, ಎಷ್ಟು ತೊಂದರೆ ಆಗಿದೆ ಅವ್ರಿಗೆ. ಒಂದೊಂದು ವರ್ಷ ತಯಾರಿ ಮಾಡಿ ಪರೀಕ್ಷೆ ಸಲುವಾಗಿ ಅವ್ರಿಗೆ ಪರೀಕ್ಷೆ ಆಗಲಿಲ್ಲ. ಇದರ ಜೊತೆ ಮತ್ತೆ ಬೇರೆನೂ ಡಿಮಾಂಡ್ಸ್ ಅದಾರು. ಏನ್ ಕಂಪನ್ಸೇಷನ್ ಏನ್ ಕೊಡಬೇಕು, ಯಾರು ಸುಸೈಡ್ ಮಾಡಿದಾರು. ಇದರ ಜೊತೆ ಯುವಕ ಮೇಲೆ ಏನ್ ಹಲ್ಲೆ ಮಾಡಿದ್ದಾರೆ, ಅದೆಲ್ಲ ವಿಚಾರ ಮಾಡಿ ಮುಂದೆ ಕೇಂದ್ರ ಸರ್ಕಾರ ನಿರ್ಣಯ ತಗೋಬೇಕು. 2 ತಿಂಗಳು ಯಾಕೆ ಪ್ರಧಾನಮಂತ್ರಿ ಮೌನ ಇದ್ರು, ಯಾಕೆ ಮಾತಾಡ್ಲಿಲ್ಲ, ಯುವಕರ ಜೊತೆ ಯಾಕೆ ಅವ್ರು ನಿಂದಿರಲಿಲ್ಲ? ಈಗ 2 ದಿವಸ ಒಳಗೆ ಎಜುಕೇಶನ್ ಸೆಕ್ರೆಟರಿಗೆ ಚೇಂಜ್ ಮಾಡಿದ್ರು, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರು. ಅದು 2 ತಿಂಗಳು ಹಿಂದೆ ಮಾಡಿರ್ಬೇಕು. ಭಾಳ ತಡ ಆಗಿದೆ. ಎಷ್ಟು ಪೂರ್ಣ ದೇಶದಲ್ಲೇ ಪೊಲೀಸ್ ದಿಂದ ಎಷ್ಟು ಹುಡುಗರಿಗೆ ಮೇಲೆ ಹಮಲ ಆಗಿದೆ, ಎಷ್ಟು ಹಿಂಸೆ ಆಗಿದೆ. ಯಾಕೆ ಇಷ್ಟು ಯುವಕರು ಎಷ್ಟು ಶಾಸ್ತ್ರ ಯಾಕೆ ರೋಡ್ ಮೇಲೆ ಬಂತು? ಅದು ನಿರ್ಣಯ ಮೊದಲೇ ತಗೋಬೇಕಿದೆ. ಟೋಟಲ್ ಫೇಲ್ಯೂರ್ ಆಗಿದೆ. ಎಜುಕೇಶನ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಇಂಡಸ್ಟ್ರೀಸ್ ಬಗ್ಗೆ ಫೇಲ್ಯೂರ್ ಆಗಿದೆ. ಮತ್ತು ಅವ್ರು ನೋಡಿ ಅವ್ರದ್ದು ಭಾಷಣ, ಯುವಕರದ್ದು ಒಂದು ಕೇಳಿದಂದ್ರೆ ಅವ್ರು ಪಾಕಿಸ್ತಾನ ಹೇಳ್ತಾರೆ, ಯುವಕರು ಏನ್ ಕೇಳಿದಂದ್ರೆ ಹಿಂದೂ ಮುಸ್ಲಿಂ ಮೇಲೆ ಹೇಳ್ತಾರೆ. ಈಗ ಈ ದೇಶ ನಡೆಯೋದಿಲ್ಲ. ನಮ್ಮ ಭಾರತ ದೇಶ ಎಲ್ಲಾರ್ದು ದೇಶ ಇದೆ, ಎಲ್ಲಾರ್ಗು ತಗೊಂಡು ಹೋಗೋದು ದೇಶ ಇದೆ. ತಾವು ಬರೀ ಒಂದು ಲೈನ್ ಮೇಲೆ ಹೋಗಿದಂದ್ರೆ ಆಗೋದಿಲ್ಲ. ಎಲ್ಲಿ ಫೇಲಿಯರ್ ಇದೆ ಅಲ್ಲಿ ಅದು ಫೇಲಿಯರ್ ಒಪ್ಕೋಬೇಕು. ಇದು 1-2 ತಿಂಗಳ ಹಿಂದೆ ಒಪ್ಕೋಬೇಕಾಗಿತ್ತು, 2 ತಿಂಗಳ ಹಿಂದೆ ಆಕ್ಷನ್ ತಗೋಬೇಕಾಗಿತ್ತು. ಅದೇ ಡೈಲಿ ಏನು ಜಂತರ ಮಂತರನಲ್ಲಿ ಹೋರಾಟ ಆಗ್ತಿದೆ. ನಿಜವಾದ ವಿದ್ಯಾರ್ಥಿಗಳು ಯಾರೋ ಆ ರೀತಿ ಕಲ್ಲುಗಳನ್ನು ಹೋಗಿದಿಲ್ಲ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಹೊಡೆದಿಲ್ಲ, ಹೊಡಾದವಂಗೆ ಸಂಸತ್ ಅನ್ನೋದಿಲ್ಲ, ರಾಮ್ ಸೀತಾ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಮಾತಾಡೋದು ನೀಟ್ ವಿಚಾರವನ್ನ ಬಿಟ್ಟು ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಕೆಲ್ಕೊಂಡೆ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಬಂದಂತವ್ರು ಬೇರೆದವ್ರು ಇದ್ದಾರೆ ಅನ್ನುವಂಥದ್ದು ನೋಡಿ. ಯುವಕರು ಯಾವಾಗ ಹೋಗಿದಂದ್ರೆ ನ್ಯಾಯ ನಮ್ಗೆ ಸಿಗಲಿ ಅಂದ್ರೆ ಹೋಗಿ ನ್ಯಾಯ ಸಲುವಾಗಿ ಯಾರು ಕೇಳಿದಂದ್ರೆ ಯುವಕರು ಯಾರು MBA ಸ್ಟೂಡೆಂಟ್ಸ್ ಅದಾರೋ, ಯಾರು ಡಾಕ್ಟರ್ಸ್ ಆಗವ್ರು ಅದಾರೋ, ಯಾರು ಇಂಜಿನಿಯರ್ಸ್ ಅದಾರೋ, ಯಾರು UPSC ಅವ್ರು ಅದಾರೋ, ಅವ್ರಿಗೆ ಕಿಶೆದಾಗ ಕಲ್ ತಗೊಂಡು ಹೋಗ್ತಾರೆ. ಯಾರು ಯುವಕರು ಕಲ್ ತಗೊಂಡು ಹೋಗ್ಲಿಲ್ಲ, ಅಲ್ಲಿ ಕದ್ ಎಲ್ಲಿಂದ ಕಲ್ಲು ಬಂತು, ಯಾರು ತಗೊಂಡು ಬಂದ್ರು, ಯಾರು ಕಲ್ಲು ಹೋಗಿದ್ರು, ಅದೆಲ್ಲ ತನಿಖೆ ಆಗಬೇಕು, ತನಿಖೆ ಮಾಡಬೇಕು. ಅದು ತನಿಖೆ ಆಯ್ತ ಮೇಲೆ ಎಲ್ಲ ಗುರುತಾಗೋದು ಎಲ್ಲಿಂದ ಕಲ್ಲು ಬಂತಂತ. ಇನ್ನೊಂದ್ಸಲ CT ರವಿ ಅವರು ಒಂದು ಮಾತು ಹೇಳ್ತಾರೆ, ನೀಟ್ಗೂ ಈ ಮುಲ್ಲಾಗಳಿಗೆ ಏನಂತ ಹೇಳಿ ಈ ರೀತಿಯಾದಂತ ವರ್ತನೆ ಅಥವಾ ಈ ಭಾಷೆ ಬಗ್ಗೆ ಏನ್ ಹೇಳ್ತಾರೆ? ನೋಡಿ, ಯುವಕರು ಅಂದ್ರೆ ಯುವಕರು, ಅದು ಮುಲ್ಲಾ ಇರಲಿ, ಪಂಡಿತ್ ಇರಲಿ, ಚರ್ಚ್ ಯಾರು ಇರಲಿ, ಎಲ್ಲ ಯುವಕರು, ಎಲ್ಲ ವಿದ್ಯಾರ್ಥಿಗಳು. ಬರೇ ಮುಲ್ಲಾ ಅಂದ್ರೆ ಟೊಗ್ಗಿ ಹಾಕಿದಂದ್ರೆ ಕಾಲೇಜಿಗೆ ಹೋಗೋದಿಲ್ಲವ, ಯಾರು ನೀಟ್ಗೆ ಆಗೋದಿಲ್ಲ. ಎಷ್ಟು UPSC ಎಕ್ಸಾಮಿನೇಷನ್ ಅಪಿಯರ್ ಮಾಡಿದ್ದಾರೆ, ಈಗ ಎಷ್ಟು IAS ಆಫೀಸರ್ ಅದಾರ, ಎಷ್ಟು KS ಆಫೀಸರ್ ಅದಾರ. ಇವರು ಬರೇ ತಪ್ಪು ಏನ್ ಮಾಡಿದಾರೋ ಅದು ಮಾತಾಡೋದಿಲ್ಲ, ಬರೇ ಜಾತಿ ಮೇಲೆ ಹೋಗೋದು ಮತ್ತು ಭಾವನೆ ಮಂದಿಗೆ ಭಾವನೆ ಕುಟುಂಬ ಮಾಡೋದು, ಅದ ಕೆಲಸ ಮಾಡ್ತಾ ಇದ್ದಾರೆ ಇವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.